ಹೊಸ ಬಟ್ಟೆಗಳನ್ನು ಧರಿಸಲು ಸೂಕ್ತವಾದ ದಿನ. ಹೊಸ ಉಡುಪು ಧರಿಸಲು ನಮ್ಮಲ್ಲಿ ಹಲವಾರು ಒಳ್ಳೆಯ ದಿನ ನೋಡುವುದುಂಟು. ವಾರದ 7 ದಿನಗಳಲ್ಲಿ ಒಂದೊಂದು ದಿನಕ್ಕೂ ಒಂದು ಪರಿಣಾಮ ಉಂಟೆಂಬುವುದು ನಮ್ಮಲ್ಲಿ ಕೆಲವರಿಗೆ ಮಾತ್ರ ಗೊತ್ತು. ಯಾವ ದಿನದಂದು ಹೊಸ ಬಟ್ಟೆಗಳನ್ನು ಖರೀದಿಸಬೇಕು, ಯಾವ ದಿನ ಖರೀದಿಸಬಾರದು. ಹೊಸ ಬಟ್ಟೆಗಳನ್ನು ಖರೀದಿಸಿದ ನಂತರ ಅದನ್ನು ಧರಿಸಲು ಜ್ಯೋತಿಷ್ಯದಲ್ಲಿ ಕೆಲವು ನಿಯಮಗಳಿವೆ. ಅದರ ಬಗ್ಗೆ ತಿಳಿದುಕೊಳ್ಳೋಣ. ಭಾನುವಾರ ಹೊಸ ಬಟ್ಟೆಗಳನ್ನು ಧರಿಸಿದರೆ ಕಷ್ಟಗಳು ಬರುತ್ತದೆ. ಸೋಮವಾರ ಹೊಸ ಬಟ್ಟೆ ಧರಿಸಿದರೆ ಆ ಬಟ್ಟೆ ಧರಿಸಿದಾಗಲೆಲ್ಲ ನೆನೆಯುತ್ತದೆ. ಮಂಗಳವಾರ ಹೊಸ ಬಟ್ಟೆಗಳನ್ನು ಧರಿಸಿದರೆ ಭಯ, ದುಃಖ ಕಾಡುತ್ತದೆ. ಹೊಸ ಬಟ್ಟೆ ಧರಿಸುವುದರಿಂದ ಕೋಪ ಮತ್ತು ಉದ್ವೇಗ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಬುಧವಾರ ಹೊಸ ಬಟ್ಟೆಗಳನ್ನು ಧರಿಸಿದರೆ ಬೇಗನೆ ಹರಿದು ಹೋಗುತ್ತದೆ. ಗುರುವಾರದಂದು ಹೊಸ ಬಟ್ಟೆಗಳನ್ನು ಧರಿಸಿದರೆ ಮನಸ್ಸಿಗೆ ಸಂತೋಷ ಉಂಟಾಗುವುದಲ್ಲದೆ ಒಳ್ಳೆಯದಾಗುತ್ತದೆ. ಶುಕ್ರವಾರದಂದು ಹೊಸ ಬಟ್ಟೆಗಳನ್ನು ಧರಿಸುವುದು ಶುಭದ ಸೂಚನೆ. ಮಹಾಲಕ್ಷ್ಮಿಯ ಕೃಪೆ ಉಂಟಾಗುತ್ತದೆ. ಎಲ್ಲಾ ತರಹದ ಒಳಿತುಗಳು ಉಂಟಾಗುತ್ತವೆ. ಶುಕ್ರವಾರದಂದು ಖರೀದಿಸಿದ ಬಟ್ಟೆ ಹೆಚ್ಚು ಹಣ ಮತ್ತು ಅದೃಷ್ಟವನ್ನು ತರುತ್ತದೆ ಎಂದು ನಂಬಲಾಗಿದೆ. ಶನಿವಾರ ಹೊಸ ಬಟ್ಟೆಗಳನ್ನು ಧರಿಸಿದರೆ ಬಹುಬೇಗನೆ ಕೊಳೆಯಾಗುತ್ತಲೇ ಇರುತ್ತದೆ. ಅಂತೆಯೇ ಶನಿವಾರದಂದು ಹೊಸ ಬಟ್ಟೆಗಳನ್ನು ಖರೀದಿಸುವುದನ್ನು ತಪ್ಪಿಸಬೇಕು, ಏಕೆಂದರೆ ಇದು ದುರಾದೃಷ್ಟವನ್ನು ತರುತ್ತದೆ. ಯಾವ ದಿನ ಹೊಸ ಬಟ್ಟೆ ಖರೀದಿಸಬೇಕು? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರವಾರ ಹೊಸ ಬಟ್ಟೆಗಳನ್ನು ಖರೀದಿಸಲು ಅತ್ಯಂತ ಮಂಗಳಕರ ದಿನವೆಂದು ಪರಿಗಣಿಸಲಾಗಿದೆ. ಹೊಸ ಬಟ್ಟೆಯನ್ನು ಮತ್ತೆ ಯಾವಾಗ ಧರಿಸಬಹುದು? ನೀವು ಭಾನುವಾರ, ಮಂಗಳವಾರ ಅಥವಾ ಶನಿವಾರದಂದು ಹೊಸ ಬಟ್ಟೆಗಳನ್ನು ಧರಿಸಿ ಎಲ್ಲಿಯಾದರೂ ಹೋಗಬೇಕಾದರೆ ಸೋಮವಾರ, ಬುಧವಾರ ಅಥವಾ ಗುರುವಾರ ಹೊಸ ಬಟ್ಟೆಯನ್ನು ಒಮ್ಮೆ ಧರಿಸಿ ನಂತರ ನಿಮ್ಮ ಆಯ್ಕೆಯ ದಿನದಂದು ಧರಿಸಿ. ಯಾವ ರೀತಿಯ ಬಟ್ಟೆಯನ್ನು ಧರಿಸಬಾರದು? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹರಿದ ಅಥವಾ ಸುಟ್ಟ ಬಟ್ಟೆಗಳನ್ನು ಧರಿಸಬಾರದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹರಿದ ಬಟ್ಟೆಗಳು ರಾಹುವಿನ ಅಶುಭ ಪರಿಣಾಮಗಳನ್ನು ಬೀರುತ್ತವೆ. ಅಂತೆಯೇ ಹರಿದ ಅಥವಾ ಸುಟ್ಟ ಬಟ್ಟೆಗಳನ್ನು ಮನೆಯಲ್ಲಿ ಇಡಬಾರದು. ಬಟ್ಟೆ ತೊಳೆಯದೆ ಧರಿಸಬೇಡಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೀವು ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಲು ಬಯಸಿದರೆ ಕೊಳಕು ಅಥವಾ ಒಮ್ಮೆ ಬಳಸಿದ ಬಟ್ಟೆಗಳನ್ನು ಮತ್ತೆ ತೊಳೆಯದೆ ಧರಿಸಬೇಡಿ. ಯಾವ ಬಟ್ಟೆಗಳನ್ನು ಒಟ್ಟಿಗೆ ಧರಿಸಬಾರದು? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಭ್ರವಾದ ಬಟ್ಟೆಯನ್ನು ಯಾವಾಗಲೂ ಧರಿಸಬೇಕು. ಮುಂಜಾನೆ ಎದ್ದು ಸ್ನಾನ ಮಾಡಿದ ನಂತರ ಧ್ಯಾನಸ್ಥಕರು ರಾತ್ರಿ ಧರಿಸಿದ ಬಟ್ಟೆಯನ್ನು ಮತ್ತೆ ಧರಿಸಬಾರದು. ಅದೇ ರೀತಿ ಬಳಸಿದ ಬಟ್ಟೆಗಳನ್ನು ಹೊಸ ಬಟ್ಟೆಗಳೊಂದಿಗೆ ಎಂದಿಗೂ ಧರಿಸಬಾರದು. ರೇಷ್ಮೆ ಸೀರೆಗಳನ್ನು ಗಾದ್ರೇಜ್ ಬೀರುವಿನಲ್ಲಿಡುವುದಕ್ಕಿಂತಲೂ ಮರದ ವಾರ್ಡ್ರೋಬ್ನಲ್ಲಿ ಇರಿಸಿದರೆ ಉತ್ತಮ. ಇದರಿಂದ ಜರಿ ಕಪ್ಪಾಗುವುದನ್ನು ತಡೆಯಬಹುದು. ಎಣ್ಣೆ ಕಲೆಯಾಗಿದ್ದರೆ ಟಾಲ್ಕಮ್ ಪೌಡರ್ ಅನ್ನು ಕಲೆಯಾದ ಭಾಗಕ್ಕೆ ಉದುರಿಸಿ 10 ನಿಮಿಷದ ನಂತರ ಕೊಡವಿ. ಸೀರೆಗಳನ್ನು ಆದಷ್ಟು ನೆರಳಿನಲ್ಲಿಯೇ ಒಣಗಿಸಿ. ಜರಿ, ಎಂಬ್ರಾಯ್ಡರಿ ಸೀರೆಗಳನ್ನು ಹಿಂದೆ ತಿರುಗಿಸಿ ಇಸ್ತ್ರಿ ಮಾಡಿ. ಜರಿ ರೇಷ್ಮೆ ಸೀರೆಗಳಿಗೆ ಮಾತ್ರ ಪ್ಲಾಸ್ಟಿಕ್ ಚೀಲಗಳನ್ನು ಬಳಸಬಾರದು. ಪ್ಲಾಸ್ಟಿಕ್ ಚೀಲಗಳ ಬಳಕೆಯಿಂದಾಗಿ ಸೀರೆಯ ಜರಿ ಕಪ್ಪಾಗುವ ಸಾಧ್ಯತೆ ಇದೆ. ಆದಷ್ಟು ರೇಷ್ಮೆ ಸೀರೆಗಳನ್ನು ಪೆಟ್ರೋಕ್ಲೀನ್ ಮಾಡಿಸುವುದು ಉತ್ತಮ. ಇದರಿಂದ ಬಟ್ಟೆಯು ಹಾಳಾಗುವುದಿಲ್ಲ, ಹಾಗೆ ಜರಿ ಕೂಡ ಕಪ್ಪಾಗುವುದಿಲ್ಲ. ರಾ ಸಿಲ್ಕ್ ಸೀರೆಯನ್ನು ಮಾತ್ರ ಡ್ರೈಕ್ಲೀನ್ ಮಾಡುವುದೇ ಉತ್ತಮ. ಮನೆಯಲ್ಲಿ ಒಗೆದರೆ ಸೀರೆ ಜಾಳಾಗುವುದಲ್ಲದೆ ಹೆಚ್ಚು ಕಾಲ ಬಾಳಿಕೆಯೂ ಬರುವುದಿಲ್ಲ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.